ಕನಕಪುರದ ಬಂಡೆ ಅಂತ ಹೇಳುವಂಥ ಡಿ ಕೆ ಶಿವಕುಮಾರ್ ಅವರು ಹರಿಪ್ರಸಾದ್ ಅವರು ಇಟ್ಟಂತಹ ಒಂದು ಸಣ್ಣ ಈರುಳ್ಳಿ ಬಾಂಬ್ಗೆನೆ ಬ್ಲಾಸ್ಟ್ ಆಗೋಗ್ಬಿಟ್ರು. ಡಿ ಕೆ ಶಿವಕುಮಾರ್ ಅವರು ನೋಡಿ ಸ್ಮಾರ್ಟಾಗಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ 2 ಸಾಲುಗಳನ್ನು ಉಚ್ಚರಿಸ್ಬಿಟ್ರು. ಇದು ನೋಡಿ ಕಾಂಗ್ರೆಸ್ಸಿಗರ ಒಂದು ಒಡಲಲ್ಲಿ ಕೆಂಡ ಬಿದ್ದೋಯ್ತು, ಕೆಂಡಾಮಂಡಲ ಆಗೋಗ್ಬಿಟ್ರು. ಕಾಂಗ್ರೆಸ್ ಹೈಕಮಾಂಡಿಂದ ಹಿಡಿದು ಹೇಗೆ ಸಿದ್ದರಾಮಯ್ಯನವರ ಮುಖವಾಣಿ ರಾಜಣ್ಣನವರಿದ್ದರೋ ಅದೇ ರೀತಿಯಾಗಿ ಹೈಕಮಾಂಡ್ನ ಮುಖವಾಣಿ ಬಿ ಕೆ ಹರಿಪ್ರಸಾದ್ ಅವರು ಅನ್ನೋದು ಇಲ್ಲಿ ಸ್ಪಷ್ಟತೆ ಸಿಕ್ಕೋಯ್ತು. ಡಿ ಕೆ ಶಿವಕುಮಾರ್ ಅವರು KPCCಯ ಅಧ್ಯಕ್ಷರಾಗೇನಾದರೂ RSSನ ಸಂಘಗೀತೆಯನ್ನ ಹೇಳಿದ್ರೆ ಅದು ಖಂಡೋಪತುಂಡವಾಗಿ ತಪ್ಪು ಅಂತ ಹೇಳುವಂತ ಮಾತನ್ನು ಹೇಳ್ಬಿಟ್ರು. ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ರು. ನೆನ್ನೆ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ನನ್ನ ಒಂದು ಈ ನಡವಳಿಕೆಯಿಂದ ಯಾರಿಗಾದರೂ ಬೇಜಾರಾಗಿದ್ರೆ, ಸಂಘಗೀತೆಯನ್ನು ಹೇಳಿದಕ್ಕೆ ತೊಂದರೆ ಆಗಿದ್ರೆ ನಾನು ಇಂಡಿ ಮೈತ್ರಿಕೂಟದ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಕ್ಷಮೆಯನ್ನ ಯಾಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ರು. 11 ಜನರ ಕಾಲ್ತುಳಿತಕ್ಕೆ ಬಲಿಯಾಗೋದ್ರಲ್ಲ RCBಯ ವಿಜಯೋತ್ಸವದಲ್ಲಿ, ಅವಾಗ ಕ್ಷಮೆಯಾಚನೆ ಮಾಡಬೇಕಾಗಿತ್ತು ಅನ್ನೋದು ಡಿ ಕೆ ಶಿವಕುಮಾರ್ ಅಣ್ಣ ಅವರಿಗೆ ತೋಚಲಿಲ್ಲ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಬಂಡೆಗೂ ಕೂಡ ಭಯವಿದೆ. ಹೌದು ಸ್ನೇಹಿತರೆ, ನಾನಿವತ್ತು ನಿಮ್ಮೊಂದಿಗೆ ಈ ವಿಚಾರವನ್ನು ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕನಕಪುರದ ಬಂಡೆ ಅಂತ ಹೇಳುವಂಥ ಡಿ ಕೆ ಶಿವಕುಮಾರ್ ಅವರು ಹರಿಪ್ರಸಾದ್ ಅವರು ಇಟ್ಟಂತಹ ಒಂದು ಸಣ್ಣ ಈರುಳ್ಳಿ ಬಾಂಬ್ಗೆನೆ ಬ್ಲಾಸ್ಟ್ ಆಗೋಗ್ಬಿಟ್ರು. ಬ್ಲಾಸ್ಟ್ ಆಗೋಗಿ ಭಯಪಟ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಇಂಡಿ ಮೈತ್ರಿಕೂಟದ ಗಮಂಡಿ ನಾಯಕರ ಮುಂದೆ ಕ್ಷಮೆಯನ್ನು ಕೂಡ ಯಾಚಿಸ್ಬಿಟ್ರು. ಈ ಘಟನೆ ಯಾಕೆ ಇವತ್ತು ಇಷ್ಟೊಂದು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಅಂತ ಹೇಳಿದ್ರೆ, ನಾವು ಒಂದು ಜಾತ್ಯತೀತ ಸೆಕ್ಯುಲರ್ ಕಂಟ್ರಿಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೊರಟಿರುವಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತೇಳುವಂತಹ ಸಂಘದ ಗೀತೆ ಒಂದಿದೆ. ಇದನ್ನು ಅಪ್ಪಟವಾಗಿರುವಂಥ ದೇಶಪ್ರೇಮಿ ಯಾರು ಬೇಕಾದರೂ ಮನಸ್ಪೂರ್ವಕವಾಗಿ ಎಲ್ಲಿ ಬೇಕಾದರೂ ಸ್ಮರಣೆ ಮಾಡ್ಬೋದು, ಎಲ್ಲಿ ಬೇಕಾದರೂ ಹೇಳ್ಬೋದು ಬಹಿರಂಗವಾಗಿ. ಇದರಲ್ಲಿ ಯಾವುದೇ ಅಂಜಿಕೆ ಯಾರಿಗೂ ಇರಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿರ್ತಕ್ಕಂಥದ್ದು ಮಾತೃಭೂಮಿಯ ವರ್ಣನೆ. ಮಾತೃಭೂಮಿಯನ್ನು ನಾನು ದೇವರಂತೆ ಆರಾಧಿಸ್ತೀನಿ, ತಾಯಿಯಂತೆ ಆರಾಧನೆ ಮಾಡ್ತೀನಿ. ಈ ಭಾರತದ ಭೂಮಿ ಏನಿದೆ ಇದನ್ನು ಒಂದು ಗೌರವಶಾಲಿ ಇರುವಂತಹ ದೇಶವಾಗಿ ನಿರ್ಮಾಣ ಮಾಡ್ತೀನಿ ಅಂತ ಒಂದು ಶಪಥವನ್ನು ಗೈಯುವಂಥ ಪ್ರತಿಯೊಬ್ಬ ಭಾರತೀಯನು ಅಳುಕಿಲ್ಲದೆ ಎಲ್ಲಿ ಬೇಕಾದ್ರೂ ಈ ಸಂಘಗೀತೆಯನ್ನು ಹಾಡ್ಬೋದು. ಆದರೆ ಇತ್ತೀಚೆಗೆ ನಡೆದಂಥ ಅಧಿವೇಶನದಲ್ಲಿ ಅದು ಏನೇನು ಚರ್ಚೆ ಆಗಿತ್ತೋ ಅದು ಆರ್ ಅಶೋಕ್ ಅವರು ಹೇಳಿದಂತಹ ಒಂದು ಮಾತಿಗೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಸ್ಮಾರ್ಟಾಗಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ 2 ಸಾಲುಗಳನ್ನು ಉಚ್ಚರಿಸ್ಬಿಟ್ರು. ಇದು ನೋಡಿ ಕಾಂಗ್ರೆಸ್ಸಿಗರ ಒಂದು ಒಡಲಲ್ಲಿ ಕೆಂಡ ಬಿದ್ದೋಯ್ತು, ಕೆಂಡಾಮಂಡಲ ಆಗೋಗ್ಬಿಟ್ರು. ಕಾಂಗ್ರೆಸ್ ಹೈಕಮಾಂಡಿಂದ ಹಿಡಿದು ಯಾರ್ಯಾರು ಮಹಾನ್ ನಾಯಕರು ದಿಗ್ಗಜರು ಅಂತ ಹೇಳ್ಕೊಂಡಿದ್ದಾರೋ ಕಟ್ಟರ್ ಕಾಂಗ್ರೆಸ್ಸಿಗರಿಗೆಲ್ಲ ಖಾರದ ಮೆಣಸಿನ ಪುಡಿ ಹಾಕೊಂಡಂಗೆ ಆಗೋಯ್ತು. ಹಾಗಾಗಿ ನೋಡಿ, ಈ ರಾಜಕೀಯದ ದಾಳಗಳು ಹೆಂಗೆ ಉರುಳುತ್ತವೆ ಅನ್ನೋದನ್ನು ನಾವಿಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಎಲ್ಲಿಂದ ಎಲ್ಲಿಯ ಹೋಲಿಕೆ. ಇಲ್ಲಿ ಹೇಗೆ ಸಿದ್ದರಾಮಯ್ಯನವರ ಮುಖವಾಣಿ ರಾಜಣ್ಣನವರಿದ್ದರೋ ಅದೇ ರೀತಿಯಾಗಿ ಹೈಕಮಾಂಡ್ನ ಮುಖವಾಣಿ ಬಿ ಕೆ ಹರಿಪ್ರಸಾದ್ ಅವರು ಅನ್ನೋದು ಇಲ್ಲಿ ಸ್ಪಷ್ಟತೆ ಸಿಕ್ಕೋಯ್ತು. ಹಾಗಾಗಿ ಇಷ್ಟಿನ ತನಕ KPCC ಅಧ್ಯಕ್ಷರ ವಿರುದ್ಧ ಏನೂ ಮಾತನಾಡದೇ ಇರತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಇವರು ಒಂಥರ ಹರಕುಬಾಯಿಯ ಹರಿಪ್ರಸಾದ್ ಅಂತಲೇ ಹೇಳಿದ್ರು ಏನೂ ತಪ್ಪಿಲ್ಲ. ಈತನಿಗೆ ದೇಶದಲ್ಲಿ ನಡೆಯುವಂಥ ಯಾವುದ್ಯಾವುದು ದೊಡ್ಡ ದೊಡ್ಡ ಘಟನೆಗಳಾಗಲಿ, ಬೇರೆ ಬೇರೆ ಮತಾಂಧ ಶಕ್ತಿಗಳ ವಿಷಯಗಳಾಗಲಿ ಯಾವುದೂ ತಪ್ಪಾಗಿ ಕಾಣಲ್ಲ. ಆದರೆ RSSನ ವಿಷಯ ಬಂದಾಗ ಮಾತ್ರ ಕಾರ್ಕೋಟಕ ವಿಷವನ್ನು ಕಕ್ಕುವಂತಹ ಮನುಷ್ಯ. ಹಾಗಾಗಿ ಈತ ಇದರಲ್ಲಿ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಹೊರಟ್ಬಿಟ್ರು. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು KPCCಯ ಅಧ್ಯಕ್ಷರಾಗೇನಾದರೂ RSSನ ಸಂಘಗೀತೆಯನ್ನು ಹೇಳಿದರೆ ಅದು ಖಂಡೋಪತುಂಡವಾಗಿ ತಪ್ಪು ಅಂತ ಹೇಳುವಂಥ ಮಾತನ್ನು ಹೇಳ್ಬಿಟ್ರು. ಆದರೆ
ಇನ್ನೊಂದು ಅಡ್ಗೋಡೆ ಮೇಲೆ ದೀಪ ಇಟ್ಟು ಗೊಂದಲಮಯವಾದ ವಾತಾವರಣ ಸೃಷ್ಟಿ ಮಾಡೋದೇ ಕಾಂಗ್ರೆಸ್ನ ಮಾನಸಿಕತೆ. ಹಾಗಾಗಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಆ ದೃಷ್ಟಿಕೋನದಿಂದ ಹೇಳಿದರೆ, ಈ ದೃಷ್ಟಿಕೋನದಿಂದ ಹೇಳಿದರೆ, ಹಿಂದ್ಗಡೆ ಬಾಗಿಲಿಂದ ಬಂದಿದ್ರೆ, ಮುಂದ್ಗಡೆ ಬಾಗಿಲಿಂದ ಬಂದಿದ್ರೆ, ಮೇಲ್ಗಡೆ ಏರೋಪ್ಲೇನಿಂದ ಇಳಿದಿದ್ರೆ ಅದನ್ನೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. KPCC ಅಧ್ಯಕ್ಷರಾಗಿ ಏನಾದರೂ ಹೇಳ್ಬಿಟ್ಟಿದ್ರೆ ಅದು ಮಾತ್ರ ತಪ್ಪು ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು DK ಶಿವಕುಮಾರ್ ಅವ್ರ ಮೇಲೆ ಹಾಕ್ಬಿಟ್ರು. ಹಾಗಾಗಿ DK ಶಿವಕುಮಾರ್ ಅವರು ಸದನ ಮುಗಿದಿದ್ದೇ ತಡ ಬಿಹಾರಕ್ಕೆ ಓಡೋಗ್ಬಿಟ್ರು. ರಾಹುಲ್ ಗಾಂಧಿ ಅವರ ಹತ್ರಕ್ಕೆ ಓಡೋಗಿ ಅಲ್ಲಿ ಮತಾಧಿಕಾರ ಯಾತ್ರೆ ನಡೀತಾ ಇದೆಯಲ್ಲ ಅಲ್ಲಿಗೂ ಕೂಡ ಹೋಗಿ ಬಂದರು. ಅಲ್ಲಿ ಅವ್ರ ಹೆಸರನ್ನೆಲ್ಲೂ ಸ್ಟೇಜ್ ಮೇಲೆ ಯಾರೂ ಹೇಳಲೇ ಇಲ್ಲ. ಹಾಗಾಗಿ ಇಲ್ಲಿ ಬಂದಿದ್ದಾಗೋದ್ಮೇಲೆ ಏನಾಗೋಯ್ತು ಅಂತ ಹೇಳಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ರು. ನೆನ್ನೆ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ನನ್ನ ಒಂದು ಈ ನಡವಳಿಕೆಯಿಂದ ಯಾರಿಗಾದರೂ ಬೇಜಾರಾಗಿದ್ದರೆ, ಸಂಘಗೀತೆಯನ್ನು ಹೇಳಿದ್ದಕ್ಕೆ ತೊಂದರೆ ಆಗಿದ್ದರೆ ನಾನು ಇಂಡಿ ಮೈತ್ರಿಕೂಟದ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಕ್ಷಮೆಯನ್ನು ಯಾಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ರು. ಈಗ ನಾವು ರಾಜಕೀಯದ ಚಿತ್ರಣಕ್ಕೆ ಬರೋಣ. ಹೇಳಿ ಕೇಳಿ ನವಂಬರ್ನ ಕ್ರಾಂತಿ ಅಂತ ಹೇಳಿದ್ರಲ್ಲ ಇವರೆಲ್ಲ, ಆ ನವಂಬರ್ ಕ್ರಾಂತಿಗೆ ಪೀಠಿಕೆ ಹಾಕೋದಕ್ಕೆ ಇವಾಗ DK ಶಿವಕುಮಾರ್ ಅಣ್ಣ ಅವರು ಹೊರಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಇವ್ರು ಏನು ಮಾಡೋರು ಅಂತ ಹೇಳಿದ್ರೆ, ನೋಡಿ ನಾವಿಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. 11 ಜನರ ಕಾಲು ತುಳಿತಕ್ಕೆ ಬಲಿಯಾಗೋದ್ರಲ್ಲ RCBಯ ವಿಜಯೋತ್ಸವದಲ್ಲಿ, ಅವಾಗ ಕ್ಷಮೆಯಾಚನೆ ಮಾಡಬೇಕಾಗಿತ್ತು ಅನ್ನೋದು DK ಶಿವಕುಮಾರ್ ಅಣ್ಣ ಅವರಿಗೆ ತೋಚಲಿಲ್ಲ. ಈ ವಿಧಾನಸೌಧದೊಳಗಡೆ ನಾಸೀರ್ ಹುಸೇನ್ ಅವರು ಹಿಂಬಾಲಕರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರಿಗೆ ಈ ದೇಶದಲ್ಲಿ ಯಾವುದೂ ಶಿಕ್ಷೆ ಆಗಲೇ ಇಲ್ಲ. ಅವರ ಒಂದು ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳು ಕೂಡ ಇನ್ನೂ ಬರಲೇ ಇಲ್ಲ. ಹಾಗಾಗಿ ಅದಕ್ಕೆ ಕಾರಣೀಭೂತರಾಗಿದ್ದಂಥವ್ರು, ದೇಶದ್ರೋಹದ ಕೆಲಸ ಮಾಡಿದಂಥವರೇ ಕ್ಷಮೆಯನ್ನು ಕೇಳಲಿಲ್ಲ. ಹಾಗಾಗಿ ಭಾರತ ಮಾತೆಯನ್ನು ಹೊಗಳಿ ಆಡುವಂತಹ, ಭಾರತ ಮಾತೆಯನ್ನು ಆರಾಧಿಸಿ ಆಡುವಂತಹ ದೇಶಭಕ್ತಿ ಗೀತೆ ಅಂತಲೇ ಇಟ್ಕೊಳ್ಳಿ ಸಂಘಗೀತೆಯನ್ನು, ದೇಶದ ಮಾತೃಭೂಮಿಯ ವರ್ಣನೆ ಇರತಕ್ಕಂತಹ ಸಂಘಗೀತೆಯನ್ನು ಆಡಿದ್ದಕ್ಕೆ ನೀವ್ಯಾಕೆ ಕ್ಷಮೆ ಕೇಳಬೇಕು ಅನ್ನುವಂಥ ಒಂದು ಬಂಡತನವನ್ನು ತೋರಿ, ಒಂದು ದಿಟ್ಟತನವನ್ನು ತೋರಿ, ಒಂದು ಧೈರ್ಯವನ್ನು ನಿಮ್ಮ ಹೈಕಮಾಂಡ್ ಮುಂದೆ ತೋರಿ. ಅದು ಸರಿಯಾದ ನಿಲುವು ನಿಮ್ಮದು. ಅದನ್ನು ಬಿಟ್ಬಿಟ್ಟು ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮನ್ನು ನಾವು ಬಂಡೇ ಅಂತ ಹೆಂಗೋ ಒಪ್ಕೊಳ್ಳೋದು DK ಶಿವಕುಮಾರ್ ಅವರೇ? ಅದಾದಮೇಲೆ ಇನ್ನೂ ಎಂತೆಂಥ ಘಟನೆಗಳು ಘಟಿಸಿದೆ. ವಾಲ್ಮೀಕಿ ಹಗರಣ ನಡೀತಲ್ಲ, ಅಂಥ ಘಟನೆಗಳಿಗೆ ಇವರು ಕ್ಷಮೆಯನ್ನು ಯಾಚನೆ ಮಾಡೋದಿಲ್ಲ. ಆದರೆ ಇವಾಗ RSSನ ಸಂಘಗೀತೆ ಹೇಳಿದ್ದಕ್ಕೆ ಕ್ಷಮೆಯಾಚನೆಯನ್ನು ಮಾಡ್ತಾರೆ. ಅದೇ ಈಗ ರಾಜಣ್ಣ ಅವ್ರಿಗೆ ಯಾವ ರೀತಿಯಾಗಿ ಉರಿ ಬಂದ್ಬಿಡ್ತು ಅಂತ ಹೇಳಿದ್ರೆ, ಅವರು KPCC ಅಧ್ಯಕ್ಷರು ತುಂಬ ದೊಡ್ಡವರು, ಅದಕ್ಕಾಗಿ ನಾವು ಅವರು ಏನು ಬೇಕಾದರೂ ಮಾತಾಡಿದ್ರು ನಡೆಯುತ್ತೆ, ನಾವು ಮಾತ್ರ ಏನು ನೇರವಾಗಿ ಮಾತಾಡಿದ್ರೆ ನಮ್ಮ ಮೇಲೆ ಮಾತ್ರ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ, ನಮ್ಮನ್ನು ಸ್ಥಾನಮಾನದಿಂದ ವಂಚಿತರನ್ನಾಗಿ ಮಾಡಲಾಗುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಹೌದಲ್ವಾ? ನಾವು ನೋಡೋಣ ಇವಾಗ. ಯಾಕೆ ಅಂತ ಹೇಳಿದ್ರೆ ರಾಜಣ್ಣ ಅವರು ಹೇಳಿದಂಥ ಮಾತಲ್ಲಿ ಏನೂ ತಪ್ಪೇ ಇರಲಿಲ್ಲ ಅವತ್ತು. ಯಾಕೆ ಅಂತ ಹೇಳಿದ್ರೆ ಈ ಲೋಕಸಭಾ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಮತಗಳ್ಳತನ ಆಗಿದೆ ಅಂತ ಆಪಾದನೆ ಮಾಡಿರಲ್ಲ ರಾಹುಲ್ ಗಾಂಧಿ ಅವರು, ಆವಾಗ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಿದ್ದು ಕರ್ನಾಟಕದ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಅವರು ಅದನ್ನು ಹೇಳಿದ್ರು. ಹಾಗಾಗಿ ಅವರನ್ನು ಏನು ಮಾಡಲಾಯಿತು, ಸಚಿವ ಸ್ಥಾನದಿಂದ, ಸಹಕಾರಿ ಸಚಿವ ಸ್ಥಾನದಿಂದ ತೆರವು ಮಾಡಲಾಯಿತು. ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂತ ಇವಾಗ ರಾಜಣ್ಣ ಅವರು ಪ್ರಶ್ನೆಯನ್ನೇ ಎತ್ತಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ಈ DK ಶಿವಕುಮಾರ್ ಅವ್ರು ಏನು ಮಾಡಿದ್ರು ಅಂದರೆ, ಇದಕ್ಕೆ ಮುಂಚೆ ಇನ್ನೂ ಒಂದು 2-3 ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ ಇವರು, ಕಾಂಗ್ರೆಸ್ ಅವ್ರಿಗೆ ಉರಿ ಆಗೋ ರೀತಿಯಲ್ಲಿ. ಕುಂಭಮೇಳಕ್ಕೆ ಹೋಗಿ ಬಂದರು, ನಾನು ಅಜ್ಜಯ್ಯನ ಒಂದು ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ಈಶಾ ಫೌಂಡೇಶನಲ್ಲಿ ಅಮಿತ್ ಶಾ ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚ್ಕೊಂಡ್ರು. ಅಷ್ಟೇ ಅಲ್ಲದೆ ಮೊನ್ನೆ ಆಗಸ್ಟು ಇದೇ ತಿಂಗಳಲ್ಲಿ ಹಳದಿ ಮೆಟ್ರೋ ಉದ್ಘಾಟನೆ ಆಯ್ತಲ್ಲ, ಆವಾಗ ಪ್ರಧಾನಮಂತ್ರಿ ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿದ್ರು. ಒಂದೇ ಕಲರ್ನ ಡ್ರೆಸ್ಗಳನ್ನು ಕೂಡ ಹಾಕ್ಕೊಂಡಿದ್ರು. ಇದೆಲ್ಲ ಕಾಂಗ್ರೆಸ್ಸಿಗರಿಗೆ ಏನಾಗಿದೆ ಅಂದರೆ ಒಂದು ವಿಧವಾದಂಥ ಭಯವನ್ನು ಹುಟ್ಟಾಕಿದೆ. ನವಂಬರ್ನಲ್ಲೇನಾದರೂ CM ಗಾದಿಯನ್ನು ಚೇಂಜ್ ಮಾಡಿಬಿಟ್ರೆ DK ಶಿವಕುಮಾರಲ್ಲಿ ಬಂಡೆದ್ದು ಬಿಡ್ತಾರೋ ಅನ್ನೋವಂಥ ಅಳುಕು ಕೂಡ ಕಾಂಗ್ರೆಸ್ ಪಾರ್ಟಿಗಿದೆ. ಹಾಗಾಗಿ ಇವತ್ತು ಒಂದು ರಾಷ್ಟ್ರಕ್ಕೋಸ್ಕರವಾಗಿ ಸತತವಾಗಿ ದುಡಿಯುವಂತಹ RSSನ ಮೇಲೆ ಒಂದು ಗೂಬೆಯನ್ನು ಕೂರಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ನಿರಂತರವಾಗಿ ಮಾಡ್ಕೊಂಬಂದಿದೆ. ಅದರಲ್ಲಿ ಎರಡು ಮಾತಿಲ್ಲ. ಹಾಗಾದರೆ ಇವತ್ತು ಕೋಟ್ಯಾನುಕೋಟಿ RSSನ ಕಾರ್ಯಕರ್ತರೇನಿದ್ದೀರಿ, ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಭಯೋತ್ಪಾದಕರ ಥರ ಕಾಣ್ತಾ ಇದ್ದೀವ ಅನ್ನೋಂಥ ಪ್ರಶ್ನೆಯನ್ನು ಎತ್ತಲೇಬೇಕಲ್ಲ ನಾವಿವಾಗ.
ಯಾಕೆ ಅಂತ ಹೇಳಿದ್ರೆ RSSನ ವಿರೋಧ ಮಾಡತಕ್ಕಂಥದ್ದೇ RSSನ ಸಿದ್ಧಾಂತಕ್ಕೆ ನಾವು ವಿರೋಧ ಇದ್ದೀವಿ ಅಂತ ಹೇಳೋದಾದರೆ RSS ಅಂತ ಯಾವ ದೇಶದ್ರೋಹಿ ಕೆಲಸಗಳನ್ನು ಮಾಡಿದೆ ಅನ್ನೋದು ಕೂಡ RSS ಇದು ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟಪಡಿಸ್ಬೇಕಾಗುತ್ತೆ. ಸುಮ್ಮನೆ ಹಂಗೆಲ್ಲ ಹೊರಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತ್ರಿವರ್ಣ ಧ್ವಜವನ್ನು ಏನಾದರೂ ಸಂರಕ್ಷಣೆ ಮಾಡೋದಿದ್ರೆ RSSನ ಕಾರ್ಯಕರ್ತರೇ ಮಾಡಿರತಕ್ಕಂಥದ್ದು. ಕಾಂಗ್ರೆಸ್ಸಿಗರಿಗೆ ನೆಟ್ಟಿಗೆ ರಾಷ್ಟ್ರಧ್ವಜವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋವಂಥ ಒಂದು ಜವಾಬ್ದಾರಿನೂ ಇರೋದಿಲ್ಲ ಎಷ್ಟೋ ಕಡೆಗಳಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತು ತ್ರಿವರ್ಣ ಧ್ವಜಕ್ಕಿರ್ಬೋದು, ಈ ಮಾತೃಭೂಮಿಗಿರ್ಬೋದು ಹೆಚ್ಚಿನ ಬೆಲೆ ಕೊಡ್ತಕ್ಕಂಥದ್ದು RSSನ ಕಾರ್ಯಕರ್ತರೇ ಅಂತ ಹೇಳ್ತಕ್ಕಂಥದ್ದನ್ನ ಮನಗಣಬೇಕು ಕಾಂಗ್ರೆಸ್ಸಿಗರು. ಹಾಗಾಗಿ ಇವತ್ತು ಒಂದೇ ಮಾತರಂ ಅಂತ ಹೇಳುವಂತಹ ಗೀತೆ ಇತ್ತಲ್ಲ, ಸ್ಫೂರ್ತಿ ಗೀತೆ ಅಂತಲೂ ಹೇಳ್ತೀವಿ, ರಾಷ್ಟ್ರಗೀತೆಯು ಆಗಬೇಕಾಗಿತ್ತು, ಅದು ಬಿಡಿ, ಅದು ಆಗೋಗಿದ್ದ ವಿಷಯ. ಆದರೆ ಅದರ ಚರಣಗಳನ್ನು ಕಟ್ಟು ಮಾಡಿ ಅರ್ಧಂಬರ್ಧ ಉಚ್ಚಾರಣೆ ಮಾಡೋಂಗೆ ಮಾಡಿರೋಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಸಂಘಗೀತೆಯ ವಿಷಯವನ್ನು ಇಟ್ಕೊಂಡು DK ಶಿವಕುಮಾರ್ ಅವ್ರನ್ನ ಎಳ್ದಾಡಕ್ಕೆ ಕೊಟ್ಟಿರೋದು. ಆದರೆ DK ಶಿವಕುಮಾರು ಇಲ್ಲಿ ನಾನು ಚೆಸ್ ಗೇಮ್ ಮಾಡ್ತೀನಿ, ಸ್ಮಾರ್ಟ್ ಗೇಮ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇವ್ರದ್ದು ಒಂದು ರೀತಿ ನೀತಿಗಳು ನೋಡಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಏನು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಇವರ ಸ್ಮಾರ್ಟ್ ಗೇಮ್ನ ಒಂದು ಒಳಹೂರಣ ಏನಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತೀನಿ ನೋಡಿ. ಈಗ DK ಶಿವಕುಮಾರು ಹೇಳಿ ಕೇಳಿ ಕವಲು ದಾರಿಯಲ್ಲಿರೋದು ಅನ್ನೋದು ಸ್ಪಷ್ಟತೆ ಇದೆ. ಸ್ಪಷ್ಟತೆ ಇಲ್ಲದೆ, ಬೆಂಕಿ ಇಲ್ಲದೆ ಇಷ್ಟೆಲ್ಲ ಹೊಗೆ ಆಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನವಂಬರಲ್ಲೇನಾದರೂ ನೀವು ನನಗೆ ಸ್ಥಾನಮಾನಗಳನ್ನು ಕೊಡದೇ ಇದ್ದರೆ, CMನ ಸ್ಥಾನಮಾನ, ನಾನು ಹೆಂಗೆ ಬೇಕಾದ್ರೂ ಹೊರಳಬಲ್ಲೆ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡೇನೆ ಅವರು ಉದ್ದೇಶಪೂರ್ವಕವಾಗಿಯೇ ಸದನದಲ್ಲಿ ಇದು ಸಂಘಗೀತೆಯನ್ನು ಆಡಿರತಕ್ಕಂಥದ್ದು ಎಷ್ಟು ಸ್ಪಷ್ಟವೋ, ಹೊರಗಡೆ ಬಂದಾದ ಮೇಲೆ ನೀವು ಸ್ಥಾನಮಾನವನ್ನು ಕೊಟ್ಟರೆ ನಾನು ಹಿಂದೂಗಳ ವಿರೋಧವನ್ನು ಕೂಡ ಮಾತಾಡಬಲ್ಲೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೂಡ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ಬಾಗಿಣವನ್ನು ತೆಗೆದುಕೊಂಡಂತಹ ಬಾನು ಮುಷ್ತಾಕರು ಬಂದ್ಬಿಟ್ಟು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದೆಯಲ್ಲ ಈ ಕಾಂಗ್ರೆಸ್ ಸರ್ಕಾರ. ಅಂದರೆ ಅರಿಶಿಣ ಕುಂಕುಮ ಅಂತ ಹೇಳ್ತಕ್ಕಂಥದ್ದು ಶುಭದ ಸೂಚಕ, ಹಿಂದೂಗಳಿಗೆ ಶುಭ ಶಕುನ ಅದು. ಹಾಗಾಗಿ ಅರಿಶಿಣ ಕುಂಕುಮವನ್ನು ಧಾರಣೆ ಮಾಡದೇ ಇರತಕ್ಕಂತಹ ಬಾನು ಮುಷ್ತಾಕ್ ಅವರು ಹಾಸನದ ಯಾರದ್ದೋ ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತರ ಮನೆಯಲ್ಲಿ ಹೋಗಿ ಬಾಗಿಣವನ್ನು ಪಡ್ಕೊಂಡಿದ್ದಾರೆ. ಅರಿಶಿಣವನ್ನು ಇಟ್ಕೊಳ್ಳಿಲ್ಲ, ಕುಂಕುಮವನ್ನು ಇಟ್ಕೊಳ್ಳಿಲ್ಲ, ಹಂಗಾಗಿ ಮಡಿಲನ್ನು ತುಂಬಿಸ್ಕೊಂಡಿದ್ದಾರೆ. ಹಾಗಾಗಿ ಇದು ಯಾವ ರೀತಿಯಾದ ಬಾಗಿಣ ಆಗುತ್ತೆ ಅನ್ನೋದು, ಇದು ಮಡಿಲು ತುಂಬುವಿಕೆ ಆಗುತ್ತೆ ಅನ್ನತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಅರಿಶಿಣ ಕುಂಕುಮ ಶೋಭಿತೆ ಆಗದೆ ದಸರಾವನ್ನು ಉದ್ಘಾಟನೆ ಮಾಡುವ ಬಾನು ಮುಷ್ತಾಕ್ ಅವ್ರಿಗೆ ಸಮರ್ಥನೆ ಮಾಡೋಕ್ಕೂ ಕೂಡ ಇವತ್ತು DK ಶಿವಕುಮಾರ್ ಅವರು ನಿಂತಿರೋದು. ಹಾಗಾಗಿ ಇವ್ರು ಏನು ಹೇಳಿದ್ರು ಅಂದರೆ, ಅವರ ತಪ್ಪನ್ನು ಸರಿದಿದ್ಕೊಳೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇದನ್ನು ನಿಲುವನ್ನು ಕೊಡೋದ್ರ ಮುಖಾಂತರ ಇವತ್ತು ಚಾಮುಂಡಿ ಬೆಟ್ಟ ಏನು ಹಿಂದೂಗಳ ಆಸ್ತಿನ ಅಂತ ಕೇಳ್ಬಿಟ್ರು. ನೋಡ್ರಿ, ಇಲ್ಲಿದೆ ರಾಜಕೀಯ. ಅಂದರೆ ಅಧಿಕಾರ ದಕ್ಕುತ್ತೆ ಅನ್ನೋದಾದರೆ ನಾನು ಹಿಂದೂಗಳ ಪರವಾಗೂ ನಿಂತ್ಕೊಳ್ತೀನಿ ಅಂತ ಹೇಳುವಂಥ DK ಶಿವಕುಮಾರು ಅಧಿಕಾರ ಕೈ ತಪ್ಪೋಗುತ್ತೆ ಅಂತ ಹೇಳಿದ್ರೆ ನಾನು ಹಿಂದೂಗಳ ವಿರೋಧವಾಗೂ ಮಾತಾಡಬಲ್ಲೆ ಅಂತ ಹೇಳುವಂಥ ಮಾತುಗಳನ್ನು ಇವತ್ತು ಆಡಿರ್ತಕ್ಕಂಥದ್ದು. ಅಲ್ಲ ರೀ DK ಶಿವಕುಮಾರ್ ಅವರೇ, ಚಾಮುಂಡಿ ಬೆಟ್ಟ ಯಾರ ಆಸ್ತಿನೂ ಅಲ್ಲ, ಅದು ಚಾಮುಂಡಿ ಮಾತೆಯ ಆಸ್ತಿ. ಇವತ್ತಿಂದ ಅಲ್ಲ, ಪೌರಾಣಿಕ ಕಾಲದಿಂದನೂ ಚಾಮುಂಡಿ ಮಾತೆಯನ್ನು ಅಲ್ಲಿ ಪೂಜಿಸ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ನಿಮ್ಗೆ ಯಾಕೆ ಕೊಟ್ಟೆವ್ರಿ? ಹಂಗಾದರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಮಾಡಿತ್ತಲ್ಲ, ಆ ರೀತಿಯಾಗಿ ಏನಾದರೂ ನೀವು ಮಾಡಬೇಕು ಅಂತಿದ್ದೀರಾ? ಇಲ್ಲೇ ನಿಮ್ಮ ಕನಕಪುರದಲ್ಲಿ ಮುನೇಶ್ವರನ ಬೆಟ್ಟದ ಮೇಲೆ ಕ್ರಾಸ್ ಇಟ್ಬಿಟ್ರಿದ್ರಲ್ಲ, ಜೀಸಸ್ ಪ್ರತಿಮೆ ಇಡಕ್ಕೆ ಹೋಗಿದ್ರಲ್ಲ, ಅದೇ ರೀತಿ ಇಲ್ಲೇನಾದರೂ ಮಾಡೋವಂಥ ಯೋಜನೆ ಇದೆಯಾ ನಿಮ್ಮದು? ಹಾಗಾಗಿ ನೀವು ಈ ರೀತಿಯ ಮಾತುಗಳನ್ನೆಲ್ಲ ಆಡಬೇಡಿ. ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ಒಬ್ಬ ಹಿಂದೂ, ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ನೀವು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಹೌದು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಹಂಗಂದ್ಬಿಟ್ಟು ನಮ್ಮ ಪೌರಾಣಿಕ ಹಿನ್ನೆಲೆಯನ್ನು, ನಮ್ಮ ಶಾಸ್ತ್ರ ಸಂಪ್ರದಾಯ, ಧರ್ಮ, ಸಂಸ್ಕೃತಿ ಎಲ್ಲನೂ, ಪರಂಪರೆ ಎಲ್ಲನೂ ಬಿಟ್ಬಿಡ್ಬೇಕು ಅನ್ನೋದು ನಿಮ್ಮ ಒಂದು ನಿಲುವೇನು? ನಿಮಗೆ CM ಗಾದಿ ಸಿಗುತ್ತೋ ಇಲ್ವೋ ಅದು ನಮಗೆ ಬೇಕಾಗದೇ ಇರೋವಂಥ ವಿಷಯ. ಆದರೆ ಅಧಿಕಾರ ಎಲ್ಲಿ ಕೈ ತಪ್ಪೋಗುತ್ತೋ, ನನ್ನ ಸ್ಥಾನಮಾನಗಳು ಎಲ್ಲಿ ಕೈ ತಪ್ಪೋಗುತ್ತೋ ಅನ್ನುವಂಥ ಭಯ ನಿಮ್ಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮ್ಮಲ್ಲಿ ಭಯವೇ ಇಲ್ಲ ಅನ್ನೋದಾಗಿದ್ದರೆ, ನಾನು ಬಂಡೆದ್ದು ಕೂತಿದ್ದೀನಿ ಅನ್ನೋದಾಗಿದ್ದರೆ, ನಾನು ಬಂಡೆಯ ಥರ ಇದ್ದೀನಿ ಅನ್ನೋದಾಗಿದ್ದರೆ ನೀವು ಕ್ಷಮೆಯನ್ನೇ ಯಾಚನೆ ಮಾಡಬಾರ್ದಾಗಿತ್ತು. ನೀವು ಚಡ್ಡಿಯನ್ನು ತೊಟ್ಟು RSSನ ಶಾಖೆಗೆ ಬಂದಿದ್ದೀನಿ ಅಂತ ಹೇಳೋದಾಗಿದ್ದರೆ, ಯಾವುದೋ ಶಾಖೆಗೆ ಹೋಗಿದ್ದೀನಿ, ವಿಠಲ್ ಶಾಖೆಗೆ ಹೋಗಿದ್ದೀನಿ ಅಂತ ಹೇಳೋದೇ ಸ್ಪಷ್ಟತೆ ಇದ್ದಿದ್ರೆ, ಒಮ್ಮೆ ಶಾಖೆಗೆ ಬಂದವನು RSSನ ಕಾರ್ಯಕರ್ತ,
ಸಾಯೋವರೆಗೂ ಕ್ಷಮೆಯನ್ನು ಯಾಚನೆ ಮಾಡಬಾರ್ದಾಗಿತ್ತು. ನೀವೊಬ್ಬ ದೇಶಭಕ್ತ ಅಂತ ಹೇಳೋದಾಗಿದ್ದರೆ ಕ್ಷಮೆಯನ್ನು ಯಾಚನೆ ಮಾಡಬಾರ್ದಾಗಿತ್ತು. ಅವಾಗ ನಾನು ನಿಮಗೆ ಸಲ್ಯೂಟ್ ಮಾಡ್ತಾಯಿದ್ದೆ ಮಾನ್ಯ ಉಪಮುಖ್ಯಮಂತ್ರಿಗಳೇ. ಹಾಗಾಗಿ ನಿಮ್ಮ ಅಧಿಕಾರದ ಲಾಲಸೆಗೋಸ್ಕರ ಮೆದು ಹಿಂದುತ್ವವನ್ನು ಮಾಡಕ್ಕೆ ಕೊಟ್ಟಿರೋದು ನೀವು. ಮೆದು ಹಿಂದುತ್ವ ಅಂದರೆ ಏನು ಅಂತ ಹೇಳಿದ್ರೆ, ಹಿಂದೂಗಳ ಬೆನ್ನಿಗೆ ಸರಿಯಾಗಿ ಬರ್ಜಿ ಹಾಕ್ತೀನಿ, ಆದರೆ ಆ ಬರ್ಜಿಯನ್ನು ನಾನು ಹೆಂಗೆ ಹಾಕಿದೆ ಅನ್ನೋದು ಗೊತ್ತಾಗಬಾರ್ದು ಅಂತ ಹೇಳುವಂಥ ನಿಮ್ಮ ನಿಲುವುಗಳು ನಮ್ಮ ಯಾರೋ ಸಾಮಾನ್ಯ ಮುಗ್ಧ ಹಿಂದೂಗಳಿಗೆ ಅರ್ಥ ಆಗದೆ ಇರ್ಬೋದು, ಆದರೆ ರಾಜಕೀಯವನ್ನು ಅಷ್ಟೋ ಇಷ್ಟೋ ಅರಿತಂತಹ ಒಬ್ಬ ಜಾಗೃತ ಹಿಂದೂಗಳಿಗೆ ಅರ್ಥ ಆಗ್ಬಿಡುತ್ತೆ. ಹಾಗಾಗಿ ನೀವು ಈ ರಾಜ್ಯದ ಸ್ಥಿತಿಯನ್ನು ಎಲ್ಲಿಗೆ ತೊಗೊಂಡೋಗಿಟ್ಟಿದ್ದೀರಾ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಹಾಗಾಗಿ ನೀವು ಅಪ್ಪಟ ದೇಶ ಪ್ರೇಮಿಯಾಗಿದ್ದರೆ, ಅಪ್ಪಟ ಹಿಂದೂ ಆಗಿದ್ದರೆ, ನೀವು ವರ್ಣನೆ ಮಾಡಿರ್ತಕ್ಕಂಥದ್ದು, ನೀವು ಉಚ್ಚಾರಣೆ ಮಾಡಿರ್ತಕ್ಕಂಥದ್ದು, ನೀವು ಹಾಡಿರ್ತಕ್ಕಂಥದ್ದು ಮಾತೃಭೂಮಿಯನ್ನು ಪೂಜಿಸುವಂಥ ಒಂದು ಸಂಘಗೀತೆಯನ್ನು. ಹಾಗಾಗಿ ನೀವು ಕ್ಷಮೆಯನ್ನು ಯಾಚನೆ ಮಾಡದೇ ಇದ್ದರೆ ನೀವೊಬ್ಬ ಹಿಂದೂ ಅಂತ ಒಪ್ಕೊಳ್ತೀನಿ ನಾನು, ಅಥವಾ ಒಬ್ಬ ಅಪ್ಪಟ ಭಾರತೀಯ ಅಂತ ಒಪ್ಕೊಳ್ತೀನಿ. ಹಿಂದೂ ಅನ್ನೋ ಹೆಸರನ್ನ ನಾನು ತರಕ್ಕೆ ಹೋಗಲ್ಲ. ಸಂಘ ಎಲ್ಲೂ ಹಿಂದೂ ಅಂತ ಹೇಳಲ್ಲ. ಎಲ್ಲ ಭಾರತೀಯರು ಭಾರತ ಮಾತೆಯ ಮಕ್ಕಳು ಅಂತಲೇ ಹೇಳೋದು, ಅದನ್ನೇ ಸಂಘ ಕಲಿಸಿರೋದು. ಹಾಗಾಗಿ ನಿಮ್ಮಲ್ಲಿ ಭಯವೇ ಇಲ್ಲ ಅನ್ನೋದಾದರೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನೀವು ಸ್ಪಷ್ಟತೆಯನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಇವತ್ತು ಎಲ್ಲಿ ಬೇಕೋ ಅಲ್ಲಿ ಗಾಜಿನ ಮನೆಗೆ ಕಲ್ಲು ಹೊಡೆದ್ಬಿಟ್ಟು ಬೆನ್ನಾಗಿ ಕೊಡುವಂತಹ ಪ್ರವೃತ್ತಿಯನ್ನು ಈ ಸಮಾಜ ಇನ್ನು ಮುಂದಕ್ಕೆ ಒಪ್ಪುವಂಥ ಮನಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಾನು ಮುಂಚೆನೇ ಹೇಳಿದ್ದು, ಬಂಡೆಗೂ ಕೂಡ ಭಯವಿದೆ ಅಂತ. ಆ ಬಂಡೆಗೂ ಕೂಡ ಭಯ ಇರುತ್ತಲ್ರಿ, ಕೆಳಗಡೆ ಯಾರಾದರೂ ಬಾಂಬ್ ಬಿಟ್ಟರೆ ಬ್ಲಾಸ್ಟ್ ಆಗೋಗುತ್ತೆ ಅಂತ. ಪಾಪ ಅವರ ಒಂದು ರಾಜಕೀಯ ಹೋರಾಟದಲ್ಲಿ ಅವರೇನೋ ಮಾಡಿ KPCC ಅಧ್ಯಕ್ಷ ಗಾದಿಯನ್ನು ಹಿಡ್ಕೊಂಡು ಇವಾಗ ಉಪಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಅದು ಎಲ್ಲಿ ಕೈ ಹೋಗ್ಬಿಡುತ್ತೋ ಅನ್ನೋ ಭಯದಿಂದನೇ ಇದನ್ನು ಅತಿರೇಕಕ್ಕೆ ತೊಗೊಂಡೋಗ್ಬಾರ್ದು ಅನ್ನೋ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಬಂಡೆಯವರು ಕ್ಷಮೆಯಾಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬಂಡೆ ಬಡಿದು ಬ್ಲಾಸ್ಟ್ ಆಗೋಗುತ್ತೋ ಇಲ್ಲೋ ಹಾಗೆ ಇರುತ್ತೋ ಅನ್ನೋ ವಿಚಾರನ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಆಗಿರುವಂಥ ಇಟಲಿ ಮಾತೆಯ ಮುಂದೆ ಇಡೋದ್ರ ಮುಖಾಂತರನೇ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.